ಲಕ್ಕಿ ದ ಸೂಪರ್ ಸ್ಟಾರ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಮಕ್ಕಳ ಸಿನಿಮಾನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತೇನೆ. ಒರಿಜಿನಲಿ ಇದೊಂದು ತಮಿಳು ಸಿನಿಮಾ ಥಿಯೇಟರ್ ಗಳಲ್ಲಿ ರಿಲೀಸ್ ಆಗದೆ ಡೈರೆಕ್ಟ್ ಆಗಿ OTT ಗೆ ಬಂದಿರುತ್ತೆ. ಬಹುಶಃ ಈ ಮೂವಿಯ ಔಟ್ಪುಟ್ ನೋಡಿದ್ಮೇಲೆ ಇದರ ಮೇಕರ್ಸ್ ಈ ಡಿಸಿಷನ್ ಗೆ ಬಂದಿರ್ತಾರೆ, ಅಷ್ಟು ಕೆಟ್ಟದಾಗಿದೆ ಈ ಮೂವಿ. ಬಹುಶಃ ಮಕ್ಕಳ ಸಿನಿಮಾ ಅನ್ನೋ ಕಾರಣಕ್ಕೂ ಏನೋ ನಿರ್ದೇಶಕರು ಸಿನಿಮಾದ ತುಂಬಾ ಇಲ್ಲಾಜಿಕಲ್ ಸೀನ್ಸ್ ಅನ್ನ ತುಂಬಿದ್ದಾರೆ. ಈ ಮೂವಿ ಒಂದು ಡಾಗ್ ರಿಲೇಟೆಡ್ ಸಿನಿಮಾ ಅಂತ ಗೊತ್ತಾದ್ಮೇಲೆ ನಮ್ಮ 777 ಚಾರ್ಲಿ ರೇಂಜ್ ಇಲ್ದೇ ಇದ್ರೂ ಪರವಾಗಿಲ್ಲ, ನಾನು ಮತ್ತು ಗುಂಡಾ ಸಿನಿಮಾ ಮಟ್ಟಿಗಿದ್ರೆ ಸಾಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಮೂವಿ ನೋಡಿದ್ಮೇಲೆ ಫುಲ್ಲಿ ಡಿಸಪಾಯಿಂಟೆಡ್. ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಲಕ್ಕಿ ಅನ್ನೋ ನಾಯಿ ತನ್ನ ತಾಯಿಯಿಂದ ತಪ್ಪಿಸ್ಕೊಂಡು ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈ ಸೇರ್ತಿರುತ್ತೆ. ಇದು ಯಾರ ಹತ್ರ ಎಲ್ಲ ಹೋಗುತ್ತೋ ಅವರ ಲೈಫ್ ಅಲ್ಲಿ ಲಕ್ ಕೂಡ ಬರ್ತಿರುತ್ತೆ. ಆದ್ರೆ ಇವರೆಲ್ಲರ ಪೈಕಿ ಅಮ್ಮು ಅನ್ನೋ ಮಗು ಈ ನಾಯಿ ಮರಿನ ತುಂಬಾ ಹಚ್ಕೊಂಡ್ಬಿಟ್ಟಿರುತ್ತೆ. ಈ ನಾಯಿ ಮರಿ ತನ್ನಿಂದ ತಪ್ಪಿಸ್ಕೊಂಡ್ಮೇಲೆ ಆ ಕುಟುಂಬದವರಿಗೆ ಈ ಮಗುವನ್ನ ಸುಧಾರಿಸೋದು ತುಂಬಾ ಕಷ್ಟ ಆಗುತ್ತೆ. ಕಡೆಗೆ ಆ ಮಗುವಿನ ಮಾವ ಮತ್ತೆ ಆ ನಾಯಿ ಮರಿನ ಮನೆಗೆ ತರೋದಕ್ಕೆ ಏನೆಲ್ಲಾ ಕಷ್ಟ ಪಡ್ತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಮೂವಿಲಿ ಒಂದೊಳ್ಳೆ ಡ್ರಾಮಾ ಕ್ರಿಯೇಟ್ ಮಾಡೋದಕ್ಕೆ ಸ್ಪೇಸ್ ಇತ್ತು, ಆದ್ರೆ ನಿರ್ದೇಶಕರು ಅದನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ. ಇಲ್ಲಿ ಬರುವ ಬಹುತೇಕ ಸೀನ್ಸ್ ಆರ್ಟಿಫಿಷಿಯಲ್ ಆಗಿರುತ್ತೆ, ಫೋರ್ಸ್ಫುಲಿ ತುರುಕದ ಹಾಗಿರುತ್ತೆ. ಮೂವಿಲೆಲ್ಲೂ ಒಂಚೂರು ಫ್ರೆಶ್ನೆಸ್ ಇಲ್ಲ, ಹೆವಿ ಪ್ರೆಡಿಕ್ಟಬಲ್ ಆಗಿರುತ್ತೆ. ಡ್ರಾಮಾ ಇದ್ರೂ ನೋಡೋ ಪ್ರೇಕ್ಷಕನಿಗೆ ಅದು ಎಮೋಷನಲಿ ಕನೆಕ್ಟ್ ಆಗಲ್ಲ. ನಾಯಿಗಳಿಗೆ ಫೇಮಸ್ ಆಕ್ಟರ್ಸ್ ವಾಯ್ಸ್ ಓವರ್ ಕೊಟ್ಟಿದ್ದು ಅದು ಈ ಸಿನಿಮಾಗೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗಿದೆ. ಮೂವಿಲಿ ಒಳ್ಳೆ ನೋನ್ ಆಕ್ಟರ್ಸ್ ಹಾಗೂ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ, ಆದ್ರೆ ಇದರ ಕಥೆಯಲ್ಲೇ ದಮ್ಮಿಲ್ಲ ಅಂದ್ರೆ ಅವ್ರು ತಾನೇ ಏನ್ ಮಾಡಕ್ಕಾಗುತ್ತೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಒಟ್ಟಾರೆ ಹೇಳೋದಾದ್ರೆ ನಾನು ಇತ್ತೀಚೆಗೆ ನೋಡಿದ ಸಿನಿಮಾಗಳಲ್ಲಿ ಅತ್ಯಂತ ಕಳಪೆ ಸಿನಿಮಾ ಇದು. ಬಹುಶಃ ಡಾಗ್ ಲವರ್ಸ್ ಹಾಗೂ ಮಕ್ಕಳಿಗೆ ಈ ಸಿನಿಮಾ ಇಷ್ಟ ಆದ್ರೂ ಆಗಬಹುದು. ಇದಾಗಿರುತ್ತೆ ಲಕ್ಕಿ ದ ಸೂಪರ್ ಸ್ಟಾರ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.